ನಮಸ್ಕಾರ ಸ್ನೇಹಿತರೆ. ಕೃತಜ್ಞತೆ ಹಾಗೂ ಧನ್ಯತಾ ಭಾವ ನಮ್ಮ ಜೀವನನ ಎಷ್ಟು ಅತ್ಯದ್ಭುತವಾಗಿ ಬದಲಾಯಿಸುತ್ತೆ ಅನ್ನೋದಕ್ಕೆ ಈ ಒಂದು ಸುಂದರವಾದ ಕಥೆಯನ್ನು ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಒಂದು ಮರುಭೂಮಿ, ಅಲ್ಲೊಂದು ಪುಟ್ಟದಾದಂಥ ಒಂದು ಗುಬ್ಬಚ್ಚಿ ವಾಸವಾಗಿರುತ್ತೆ. ಆದರೆ ಅದಕ್ಕೆ ಪೂರ್ತಿಯಾಗಿ ವಯಸ್ಸಾಗಿರುತ್ತೆ. ಅದು ಅನಾರೋಗ್ಯದಿಂದ ಬಳಲ್ತಾ ಇರುತ್ತೆ, ಸಂಪೂರ್ಣವಾಗಿ ಕುಗ್ಗೋಗಿರುತ್ತೆ. ಅದಕ್ಕೆ ಎಲ್ಲ ಅದರದ್ದು ಪುಕ್ಕಗಳೇನಿರುತ್ತೆ ಅದೆಲ್ಲ ಉದುರು ಹೋಗ್ತಾ ಇರುತ್ತೆ. ನಿಶಕ್ತಿ, ಅನಾರೋಗ್ಯ, ಹಾರಾಡೋದಕ್ಕೆ ಪುಕ್ಕಗಳಿಲ್ಲ. ಆ ಮರುಭೂಮಿ ಇರೋದ್ರಿಂದ ಅಲ್ಲಿ ಕುಡಿಯೋದಕ್ಕೆ ಅದಕ್ಕೆ ನೀರು ಕೂಡ ಸಿಗ್ತಾ ಇರೋದಿಲ್ಲ. ಅದು ಊಟ ಇಲ್ದಲೆ, ಕುಡಿಯೋಕೆ ನೀರಿಲ್ದಲೆ ಭಾಳ ಯಾತನೆಯನ್ನು, ದುಃಖನ ಅನುಭವಿಸ್ತಾ ಇರುತ್ತೆ. ಆ ಒಂದು ದಿನ ಆ ಮಾರ್ಗವಾಗಿ ಒಂದು ಸುಂದರವಾದ ಪಾರಿವಾಳ ಹಾರೋಗ್ತಾ ಇರುತ್ತೆ. ಈ ಗುಬ್ಬಚ್ಚಿ ಅದನ್ನು ಮಾತಾಡಿಸುತ್ತೆ. ಅದಕ್ಕೆ ಆ ಪಾರಿವಾಳ ಬರುತ್ತೆ ಅದರ ಹತ್ರಕ್ಕೆ. ಗುಬ್ಬಚ್ಚಿ ಪಾರಿವಾಳ ಕೇಳುತ್ತೆ, ನೀನು ಎಲ್ಲಿ ಹೋಗ್ತಾ ಇದೆಯಾ ಅಂತ. ಅದಕ್ಕೆ ಪಾರಿವಾಳ ಹೇಳುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಆ ಗುಬ್ಬಚ್ಚಿದ್ದು, ಸರಿ ಹಾಗಾದ್ರೆ ನೀನು ಹೇಗಿರೋ ಸ್ವರ್ಗಕ್ಕೆ ಹೋಗ್ತೀಯಲ್ಲ, ದೇವ್ರ ಹತ್ರ ನನ್ನ ಕಷ್ಟದ ಬಗ್ಗೆ ಸ್ವಲ್ಪ ಹೇಳು, ಈ ಕಷ್ಟ ಯಾವ ಪರಿಹಾರ ಆಗುತ್ತೆ ಅಂತ ಕೇಳಿ ನನಗೆ ಹೇಳು ಅಂತ. ಆ ಪಾರಿವಾಳಕ್ಕೆ ಭಾಳ ಕನಿಕರ ಬರುತ್ತೆ. ನೇರವಾಗಿ ಸ್ವರ್ಗಕ್ಕೆ ಹೋದಾಗ ದೇವ್ರ ಹತ್ರ ಕೇಳುತ್ತೆ, ಭಗವಂತ, ಆ ಪುಟ್ಟ ಗುಬ್ಬಿ ಎಷ್ಟೆಲ್ಲ ನೋವು ಅನುಭವಿಸ್ತಾ ಇದೆ, ಅದಿನ್ನು ಎಷ್ಟು ದಿನ ನೋವು ಅನುಭವಿಸುತ್ತೆ ಅಂತ. ದೇವ್ರು ಹೇಳ್ತಾರೆ, ನೋಡಪ್ಪ, ಅದಕ್ಕೆ ಇದೇ ಥರ ಇಷ್ಟೇ ದುಃಖ ನೋವನ್ನು ಇನ್ನೂ 10 ವರ್ಷ ಅದು ಅನುಭವಿಸ್ಬೇಕು ಅಂತ. ಪಾರಿವಾಳಕ್ಕೆ ಭಾಳ ಬೇಜಾರಾಗುತ್ತೆ. ದೇವ್ರೆ, ಈ ಇನ್ನೂ 10 ವರ್ಷ ಈ ದುಃಖ ಅನುಭವಿಸ್ತೀಯ ಅಂತ ನಾನು ಯಾವ ಥರ ಹೋಗಿ ಹೇಳೋಕ್ಕಾಗತ್ತೆ, ಬೇರೆ ಏನಾದ್ರು ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಭಗವಂತ ಹೇಳ್ತಾರೆ, ಆ ಗುಬ್ಬಚ್ಚಿಗೆ ಹೇಳು, ಪ್ರತಿ ಸತಿ ಏನೇ ಕಷ್ಟ ಬಂದರೂ ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬೇಕು. ಭಗವಂತ, ನೀನು ಏನೆಲ್ಲ ಕೊಟ್ಟಿದೀಯಾ ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಪ್ರೀತಿಯಿಂದ ಹೇಳಬೇಕು ಅಂತ. ಆ ಪಾರಿವಾಳಕ್ಕಾದ್ರೂ ಅನುಮಾನ ಇರುತ್ತೆ, ಆದರೂ ಹೋಗಿ ಆ ಒಂದು ಗುಬ್ಬಚ್ಚಿ ಹತ್ರ ಹೇಳುತ್ತೆ, ನೀನು ಏನೇ ಕಷ್ಟ ಬಂದರೂ ಆ ಕಷ್ಟ ಬಂದಾಗ ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್, ಭಗವಂತ ನೀನೇನೆಲ್ಲ ಕೊಟ್ಟಿದೆ ಅದಕ್ಕೆ ನಾನು ಧನ್ಯನಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ ಅಂತ ಹೇಳಬೇಕು ಅಂತ. ಗುಬ್ಬಚ್ಚಿ ಅದಕ್ಕೆ ಏನು ಮೈಂಡಿಗೆ ಬರುತ್ತೋ ಗೊತ್ತಿಲ್ಲ, ಅದು ಸ್ವೀಕಾರ ಮಾಡುತ್ತೆ. ಅದು ಒಂದು ಹೆಜ್ಜೆ ಇಡುತ್ತೆ. ಬಿಸಿಲ, ಸಖತ್ತು ಬಿಸಿಯಾದಂಥ ಮರಳು ಅದ್ಮೇಲೆ ಕರೆಕ್ಟಾಗಿ ಕಾಲೆಲ್ಲ ಸುಟ್ಟು ಬಿಡುತ್ತೆ. ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್ ಅಂತ ಹೇಳುತ್ತೆ. ನಡೆಯೋಕ್ಕಾಗಲ್ಲ, ಸುಸ್ತಾದಾಗ ಥ್ಯಾಂಕ್ ಯು ಫಾರ್ ಗಾಡ್ ಫಾರ್ ಎವ್ರಿಥಿಂಗ್ ಅಂತ ಹೇಳುತ್ತೆ. ಇದೇ ರೀತಿ ಅದು ಮುಂದುವರಿತಾ ಇದ್ದಾಗ ಕೇವಲ 10 ದಿನಗಳಲ್ಲಿ ಏನಾಗುತ್ತೆ ಅಂದರೆ ಅದರ ಒಂದು ಎಲ್ಲ ಪುಕ್ಕಗಳು ಹೊಸದಾಗಿ ಹುಟ್ಟೋದಕ್ಕೆ ಶುರುವಾಗುತ್ತೆ. ಒಂದು ದಿವಸ ನೋಡುತ್ತೆ ಗುಬ್ಬಚ್ಚಿ, ಕಪ್ಪನೆ ಮೋಡ ಅಲ್ಲಿ ಫುಲ್ ಕವರ್ ಆಗೋದನ್ನು ನೋಡುತ್ತೆ. ಜೋರಾಗಿ ಮಳೆ ಬರುತ್ತೆ. ಅಲ್ಲಿ ಒಂದು ನೀರಿನ ಒಂದು ಹೊಂಡ ಸೃಷ್ಟಿಯಾಗತ್ತೆ. ಮತ್ತೆ ಅಲ್ಲೆಲ್ಲ ಚಿಗುರೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಯಥೇಚ್ಛವಾದ ಆಹಾರ ಸಿಗುತ್ತೆ. ಆ ಒಂದು ಗುಬ್ಬಚ್ಚಿ ಆರೋಗ್ಯ ಸರಿಯಾಗುತ್ತೆ, ಒಳ್ಳೆ ಪುಕ್ಕ ಬರುತ್ತೆ. ಅದು ಸ್ವಚ್ಛಂದವಾಗಿ ಹಾರಾಡೋದಕ್ಕೆ ಶುರು ಮಾಡುತ್ತೆ. ಖುಷಿಯಾಗಿ ಜೀವನವನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಪಾರಿವಾಳ ಮತ್ತೆ ಆ ಮಾರ್ಗವಾಗಿ ನೋಡುತ್ತೆ. ಪಾರಿವಾಳಕ್ಕೆ ಸಂಪೂರ್ಣವಾಗಿ ಆಶ್ಚರ್ಯ ಆಗೋಗ್ಬಿಡುತ್ತೆ. ಇದೇನಪ್ಪ ಇದು, 10 ದಿನ ಹಿಂದೆ ನರಳ್ತಾ ಇತ್ತು, ಭಗವಂತ ನೋಡಿದ್ರೆ 10 ವರ್ಷ ಅನುಭವಿಸ್ಬೇಕು ಅಂತ ಹೇಳಿದ್ರು. ಆದರೆ ಇದು 10 ದಿನದಲ್ಲಿ ಏನು ಇಷ್ಟು ಚಮತ್ಕಾರ, ಏನು ನಡೀತು, ಏನಾಯ್ತು ಅಂತ ಮತ್ತೆ ಇದು ಪಾರಿವಾಳ ಏನು ಮಾಡುತ್ತೆ, ಭಗವಂತನ ಹತ್ರ ಕೇಳುತ್ತೆ. ಭಗವಂತ ಹೇಳ್ತಾರವ, ನಾವು ಯಾವಾಗ ಅದ್ರ ಬಗ್ಗೆ ಕೃತಜ್ಞರಾಗಿರ್ತೀವಿ, ಕೃತಜ್ಞತೆಯನ್ನು ಇಟ್ಕೊಳ್ತೀವಿ, ಧನ್ಯತಾ ಭಾವನೆ ಎಲ್ಲನೂ ಸ್ವೀಕಾರ ಮಾಡ್ತೀವಿ, ಆಗ ಎಲ್ಲ ಚಮತ್ಕಾರಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ. ಸ್ನೇಹಿತರೆ, ನಾವು ಕೂಡ ಅಷ್ಟೇ. ಈಗ ನೋಡಿ, ನಮ್ಮ ಜೀವನದಲ್ಲಿ ನಾವು ಸದಾಕಾಲ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ನನ್ನ ಹತ್ರ ಅದಿಲ್ಲ, ಇದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಅಂತ. ಅದರ ಮೇಲೆ ಗಮನ ಬಿಟ್ಬಿಟ್ಟು ಏನು ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ, ಯಾರೆಲ್ಲ ಪ್ರೀತಿ ಮಾಡ್ತಾರೆ, ಯಾರೆಲ್ಲ ಗೌರವ ಕೊಡ್ತಾರೆ, ಏನು ಚೆನ್ನಾಗಿ ನಡೀತಾ ಇದೆ, ಅದ್ರ ಕಡೆ ಗಮನ ಹರಿಸಿ. ಆಗ ನಿಮ್ಮ ಜೀವನ ಬಹಳ ಸುಂದರವಾಗಿ, ಅದ್ಭುತವಾಗಿ ಬದಲಾಗ್ತಾ ಬರುತ್ತೆ. ಓಶೋ ಹೇಳ್ತಾರೆ, ಇವತ್ತು ಬದುಕಿರೋದೇ ಅತ್ಯದ್ಭುತವಾದ ವಿಚಾರ ಅಂತ ಅಲ್ವಾ. ಎಷ್ಟು ಅದ್ಭುತವಾದ ವಿಚಾರ, ನಾವು ಬದುಕಿರೋದೆ ಇವತ್ತು.
ಹಾಗಿದ್ದಾಗ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೃತಜ್ಞತೆ ಹಾಗೂ ಧನ್ಯತೆ ಇಟ್ಕೊಂಡ್ರೆ ನಮಗೆ ಜೀವನ ಒಂದು ಸಂಭ್ರಮ ಅನಿಸುತ್ತೆ, ಖುಷಿ ಆಗುತ್ತೆ. ಏನಿಲ್ಲ ಅದ್ರ ಕಡೆ ನೀವು ನೋಡ್ತಾ ಹೋದರೆ ನಿಮ್ಮ ಜೀವನ ಚೆನ್ನಾಗಿಲ್ಲ ಅನ್ನೋ ಭಾವನೆ ಬರುತ್ತೆ. ಏನು ಚೆನ್ನಾಗಿದೆ ಅಂತ ನೋಡಿದ್ರೆ ನಿಮ್ಮ ಜೀವನ ಬಹಳ ಸುಂದರವಾಗಿ ಕಾಣಿಸುತ್ತೆ. ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಮಾರುಕಟ್ಟೆಗೆ ಹೋಗ್ತೀರಾ, ಒಂದು ದೊಡ್ಡ ಕಲ್ಲಂಗಡಿ ಹಣ್ಣು ತರ್ತೀರ, ಆಯಿತಾ? ನೀವು ಭಾಳ ಖುಷಿಯಿಂದ ತರ್ತೀರ ಆ ಕಲ್ಲಂಗಡಿ ಹಣ್ಣನ್ನು. ಆದರೆ ಮನೆಗೆ ಬಂದ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಸ್ವಲ್ಪ ಭಾಗ ಕೆಟ್ಟೋಗಿದೆ ಅಂತ. ನಿಮಗೆ ಖಂಡಿತ ಬೇಜಾರಾಗುತ್ತೆ. ನೀವು ಏನು ಮಾಡ್ತೀರಾ? ಆ ಹಣ್ಣನ್ನು ಪೂರ್ತಿಯಾಗಿ ಇಸ್ತೀರಾ? ಖಂಡಿತ ಇಲ್ಲ. ಕೆಟ್ಟೋಗಿರೋ ಭಾವನ ಕಟ್ ಮಾಡಿ ಬಿಸಾಕ್ತೀವಿ, ಚೆನ್ನಾಗಿರೋದನ್ನು ತಿಂತೀವಿ. ಅದೇ ರೀತಿಯಾಗಿ ಆ ಕಲ್ಲಂಗಡಿ ಹಣ್ಣೆ ನಮ್ಮ ಜೀವನ ಸ್ನೇಹಿತರೆ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಸಾಕಷ್ಟು ಕೊರತೆಗಳಿದ್ದಾವೆ. ಆರೋಗ್ಯದ್ದಾಗಲಿ, ಹಣಕಾಸಿಂದಾಗಲಿ, ಸಂಬಂಧದಾಗಲಿ, ಇನ್ನೊಂದು ಇತ್ಯಾದಿಗಳು. ಆದರೆ ಚೆನ್ನಾಗಿರೋ ಭಾಗನೂ ಇದೆ. ಪ್ರಾಮಾಣಿಕ ಪ್ರೀತಿ ಮಾಡೋರು ಇದ್ದಾರೆ, ಒಂದು ಒಳ್ಳೆಯ ದೇಶದಲ್ಲಿದ್ದೀವಿ. ಈ ಎಲ್ಲ ಧನ್ಯತೆ ಕೃತಜ್ಞತೆಯನ್ನು ಭಾವನೆ ಇಟ್ಕೊಳಕ್ಕೆ ಬೇಕಾದಂಥ ವಿಚಾರ ನಮ್ಮ ಜೀವನದಲ್ಲಿ, ಎಲ್ಲ ಜೀವನದಲ್ಲಿ ಇದ್ದೇ ಇದೆ. ಹಾಗಾಗಿ ಕೊರತೆಗಳನ್ನು ಕಡೆಗಣಿಸಿ ಏನೆಲ್ಲ ಭಗವಂತ ನಮಗೆ ಕೊಟ್ಟಿದ್ದಾನೆ ಅದನ್ನು ಧನ್ಯತೆ ಕೃತಜ್ಞತೆಯನ್ನು ಆನಂದಿಸ್ತಾ ಬಂದರೆ ನಮ್ಮೆಲ್ಲರ ಜೀವನವೂ ಅತ್ಯದ್ಭುತವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಧನ್ಯವಾದಗಳು.